ಸಿನಿಮಾ ಬಗ್ಗೆ ಈಗ ತಾನೇ ಲೈವ್ ಹೋಗ್ತಾ ಇದೆ. ಸುಮಾರು ಜನ ಯೂಟ್ಯೂಬ್ ಅಲ್ಲಿ ಪ್ರೇಕ್ಷಕರು ಕೂಡ ಕಮೆಂಟ್ಸ್ ಮಾಡ್ತಿದ್ದೀರಿ, ಸಿನಿಮಾ ಅದ್ಭುತವಾಗಿದೆ, ದಯವಿಟ್ಟು ಥಿಯೇಟರ್ಗೆ ಹೋಗಿ ಎಲ್ಲರೂ ಕೂಡ ಸಿನಿಮಾ ನೋಡಿ ಅಂತ. ನಾವಲ್ಲ ಪಾಪ ಪ್ರೇಕ್ಷಕರೇ ಕೇಳ್ಕೊಳ್ತಿದ್ದಾರೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡ್ತಿದ್ದಾರೆ. ದಯವಿಟ್ಟು ಯಾರಾದರೂ ಸಿನಿಮಾ ನೋಡಿಲ್ಲ ಅಂದ್ರೆ ಈ ಕೂಡಲೇ ಸಿನಿಮಾ ನೋಡಿ ಅಂತ ಹೇಳ್ತಾ ಒಂದು ಅಪ್ಡೇಟ್ ಇದೆ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಅಪ್ಡೇಟ್ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸ್ಪೆಷಾಲಿಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ವಾಸ್ತವ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ ಕರ್ನಾಟಕದ ಮಹಾ ಸ್ವಾಮೀಜಿಗಳು. ಶೋಷಿತರ ಪರ ಧ್ವನಿ ಎತ್ತುವ ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಬಹುಪರಾಕ್ ಅಂತಿದ್ದಾರೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ಮೆಚ್ಚಿ ಕೊಂಡಾಡ್ಬಿಟ್ಟಿದ್ದಾರೆ ಎಲ್ಲಾ ಸಮುದಾಯದ ಸ್ವಾಮೀಜಿಗಳು. ಎಲ್ಲ ಸಮುದಾಯಗಳ ಜನತೆ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಎಲ್ಲಾ ಸಮುದಾಯದ ಸ್ವಾಮೀಜಿಗಳು. 80ರ ದಶಕದಲ್ಲಿ ಅಸಮಾನತೆ ಹೇಗಿತ್ತು, ಜಮೀನ್ದಾರರ ಪದ್ಧತಿ ಹೆಂಗಿತ್ತು, ಬಡವರನ್ನ ಜಮೀನ್ದಾರರು ಹೇಗೆ ನಡೆಸ್ಕೊಳ್ತಾ ಇದ್ರು, ದುಡಿಸ್ಕೊಳ್ತಾ ಇದ್ರು, ಇದೆಲ್ಲವನ್ನ ಅಚ್ಚುಕಟ್ಟಾಗಿ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳನ್ನ ನಡೆಸ್ಕೊಳ್ತಾ ಇದ್ದಂತ ರೀತಿ, ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಂತ ರೀತಿ, ಬಡವರು ಬೆಳಿಬಾರ್ದು, ಭೂ ಮಾಲೀಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಬ್ಬಾಳಿಕೆಗಳು ಹೆಂಗಾಗ್ತಾ ಇತ್ತು, ಎಲ್ಲದರ ಬಗ್ಗೆ ಕೂಡ ಅಚ್ಚುಕಟ್ಟಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಕಣ್ಣಿಗೆ ಕಟ್ಟುವಂತೆ ಕತೆ ಬರೆದು ಅದ್ಭುತ ಸಿನಿಮಾ ಕೊಟ್ಟಿದೆ ಈ ತಂಡ. ನಿಮ್ಮ ಹಿರಿಯರು ಹೇಗೆಲ್ಲ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ವಿವರಿಸ್ತಾ ಇದೆ ಈ ಸಿನಿಮಾ. ಶೋಷಣೆಯಿಂದ ಮುಕ್ತರಾಗಬೇಕು ಅನ್ನುವಂತಹ ವಿಚಾರವನ್ನ ತಿಳಿಸಿದ್ದಾರೆ. ವಿದ್ಯಾವಂತರಾಗಬೇಕು ಅನ್ನುವಂತಹ ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಿದೆ ಈ ಸಿನಿಮಾ. ಹಾಗಾಗಿ ಎಲ್ಲರೂ ಕೂಡ ಮಿಸ್ ಮಾಡದೆ ಕುಟುಂಬ ಸಮೇತರಾಗಿ ಸಿನಿಮಾ ನೋಡಬೇಕು ಅಂತ ಎಲ್ಲಾ ಸಮುದಾಯಗಳ ಮಹಾ ಸ್ವಾಮೀಜಿಗಳು ಈ ರೀತಿ ಕರೆ ಕೊಡ್ತಿದ್ದಾರೆ ಸಮಾಜಕ್ಕೆ. ಓಕೆ, ಸಿನಿಮಾ ಬಗ್ಗೆ ಮಾತಾಡೋಣ. ಸ್ಪೆಷಾಲಿಟಿಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಸೀನ್ಗಳ ಬಗ್ಗೆ ಅಚ್ಚುಕಟ್ಟಾಗಿ ಮಾತಾಡ್ತಾ ಇದ್ರಿ ನೀವು. ನನಗೆ ಒಂದು ಕ್ಯೂರಿಯಾಸಿಟಿ ಬಂತು, ನೀವು ಸಿನಿಮಾ ಸೀನ್ ಬಗ್ಗೆ ಮಾತಾಡುವಾಗ ವಿಜಯ್ ಸರ್ ಹತ್ರ ಹೋಗ್ಬಿಡ್ತೀನಿ. ಸರ್, ನಾವು ಈಗ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಹಿರಿಯರೆಲ್ಲ ಹಿಂಗೆ ಅನುಭವಿಸಿದ್ರು ಅಂತ ಕೇಳಿದಾಗಲೇ ನೋವಾಗ್ತಾ ಇತ್ತು ಸರ್. ಬಟ್ ಅದನ್ನ ಕಣ್ಣಾರೆ ನೋಡಿದಾಗ, ವಾಸ್ತವ ಪರಿಸ್ಥಿತಿ ಕಣ್ಣು ಮುಂದೆ ಬಂದಾಗ ಎಷ್ಟು ನೋವಾಯಿತು ಅಂತ ನಿಮಗೆ ಎಲ್ಲಾದ್ರೂ ಒಂದ್ಸರಿ ಕಣ್ಣಂಚುಗಳು ಒದ್ದೆ ಆಗಿರುವಂಥದ್ದು ನಿಮಗೆ ನಿಜವಾಗ್ಲೂ ಆ ಸೆಟ್ಗಳಲ್ಲಿ? ತುಂಬ ಸೀನ್ಗಳಲ್ಲಾಗಿದೆ. ಅಂದರೆ ನಾನು ಯಾವಾಗ ರಾಜ್ಬಿ ಶೆಟ್ಟರ್ ಅವ್ರದ್ದು ಚೊಪ್ಪಲಿ ಕೊಡಿ ಅಂತ ಈಸ್ಕೊತೀನಲ್ಲ, ಅವಾಗ ನನಗೆ ಲಿಟ್ರಲಾಗಿ ಅಳುವು ಬಂದಿದೆ. ಅದು ಹಾರ ಹಾಕ್ಕೊಂಡು ನಿಂತಾಗ ಲಿಟ್ರಲಾಗಿ ಅಳುವು ಬಂದಿದೆ. ಆಮೇಲೆ ಆ ಮಗಳಿಗೆ ನಾನು ಹೇಳ್ತೀನಮ್ಮ, ಇಲ್ಲಿ ಇದು ಕೇಳ್ತಾ ಇರೋದು ಇದಮ್ಮ ಸಂವಿಧಾನ ಕೇಳ್ತಾ ಇದೆ, ಹೋರಾಟ ಕೇಳುತ್ತೆ, ತಿರ್ಗಾ ಕೊಡ್ಲಿ ರಾಚೆ ಆಗ್ಬೇಕಂದ್ರೆ ನಾನು ಸುಮ್ಮನೆ ಇದ್ರು ನೀವು ಸುಮ್ಮನೆ ಇರೋಕ್ಕೆ ಬಿಡಲ್ವಲ್ಲ ನನ್ನನ್ನು, ನಾನು ಕೊಡ್ಲಿ ಎತ್ತಬೇಕಾಗತ್ತಲ್ಲ ಮತ್ತೆ ಅನ್ನೋದು ಅಂದಾಗ ಪಾಪ ಅವರೆಲ್ಲ ತುಂಬ ಅಮಾಯಕರಿಗೆ ಎಷ್ಟು ಒದ್ದಾಟ ಇರುತ್ತೆ. ನನಗೆ ಹೊಡೆದಾಡೋದು ಒಂದೇ ಅಸ್ತ್ರ ಅಂದ್ಕೊಂಡು ಅವರು ಜೀವನನ ಎಷ್ಟೋ ಕಡೆ ಇವತ್ತಿಗೂ ಜೈಲಲ್ಲಿ ಅನುಭವಿಸ್ತಾ ಇದ್ದಾರೆ. ಸುಮಾರು ಜನ ಅಮಾಯಕರಿದ್ದಾರೆ. ಅದು ನೆನಪು ಬಂದ್ಬಿಡ್ತು ನನಗೆ. ಅಲ್ಲ, ಆ ಥರದ ಒಂದು ಪವರ್ಫುಲ್ ಕೊಡ್ಲಿ ರಾಚಯ್ಯನ ಪಾತ್ರ ಮಾಡಿದಂತಹ ಒಂದು 10 ಏಟಿಗೆ ಎಷ್ಟು ಜನ ಬೇಕಾದರೂ ಚೆಂಡಾಡುವಂತಹ ಒಂದು ಪವರ್ಫುಲ್ ರೋಲ್ ಮಾಡಿದಂಥ ನಿಮಗೂ ಕೂಡ ಎಲ್ಲೋ ಒಂದು ಕಡೆ ಗಿವ್ ಅಪ್ ಮಾಡಿಬಿಡ್ಬೇಕು ಅಂತ ಅನಿಸುತ್ತೆ. ಮಗಳನ್ನ ಕರ್ಕೊಂಡು ರಾತ್ರಿ ಹೆಂಡತಿನ ಕರ್ಕೊಂಡು ಹೊಟ್ಟೋಗೋಣ ಅಂತ ಸಿದ್ಧ ಆಗಿರ್ತೀರಿ. ಅಲ್ಲ, ಸುಮಾರು ಕಡೆ ನಡೆದಿದೆ ಸರ್, ಅದು ಇವತ್ತಿಗೂ ನಡೀತಾ ಇದೆ. ಎಷ್ಟೋ ಜನ ತಾಯಿ ತಂದೆಯರು ಬದುಕಕ್ಕೆ ಬಿಡಲ್ಲ, ಬಿಡಪ್ಪ ಹೋಗ್ಬಿಡೋಣ. ಹೌದೌದೌದು, ಮಕ್ಕಳು ಎದುರಾಕೊಂತೀವಿ ಅಂದರೆ ಅಯ್ಯೋ ಬಾಪ ನಮ್ಗೆ ಯಾಕೆ, ಅವಾಗಿಂದ ಇಲ್ಲೇ ಇದ್ದೀವಿ, ಅವತ್ತಿಂದ ನಾವು ತುಂಬ ನೋಡ್ಬಿಟ್ಟಿದ್ದೀವಿ, ನಮ್ದು ಹಿಂಗೋ ಸಹಿಸ್ಕೊಂಡ್ಬಿಟ್ಟಿದ್ದೀವಿ, ನೀವು ಯಾಕೆ ಓದಾಡ್ತೀರ ಸುಮ್ಮನೆ ರೀ ಅಂತ ಒಳಗೆ ಬಚ್ಚಿಟ್ಕೊಂಡಿರೋದು ಇದೆ. ಬೇಡ ನಡಿಯಪ್ಪ ಅಂತ ಊರು ಬಿಟ್ಟು ಹೋಗ್ಬಿಟ್ಟಿರೋದು ಇದೆ ಎಷ್ಟೋ ಕಡೆ. ಕೇಳಿದ್ರೆ ಒಂದು ಕಾರಣ ಹೇಳ್ತಾರೆ, ಇಲ್ಲ ನಮ್ಗಲ್ಲಿ ಬದುಕೋಕ್ಕಾಗ್ತಾ ಇರಲಿಲ್ಲ, ಅದಕ್ಕೆ ನಾವು ಮಕ್ಕಳ ಭವಿಷ್ಯಕ್ಕೋಸ್ಕರ ಹೊರಗಡೆ ಬಂದ್ಬಿಟ್ವಿ ಅನ್ನೋ ಮಾತು ಸುಮಾರು ಕಡೆ ಚಾಲನೆ ಇವತ್ತು ನಡೀತಾ ಇದೆಯಲ್ಲ ಅದೆಲ್ಲನೂ. ಮೇಡಮ್, ನಾನು 9:50 ಇವರಿನ್ನೂ ಸ್ಟುಡಿಯೋಗೆ ರೀಚ್ ಆಗಿರಲಿಲ್ಲ ಯಾರೂ. ನಾನು ಫೋನ್ ಮಾಡಿ ಬರ್ರಪ್ಪೋ ಬೇಗ ಬಿರ್ಬಿರ್ನೆ ಬರ್ರಪ್ಪೋ ಲೈವ್ಗಳು ಮಾಡೋಣ ಅಂತ. ಏನಕ್ಕೆ ಅಂದರೆ ಇದು ಸಿನಿಮಾ ಜನರಲೈಸ್ ಮಾಡಿ ನೀವು ಹೇಳಿದ್ರ 80ರ ದಶಕದಲ್ಲಿ ಹೇಗಿತ್ತು ಕಾನೂನು ಅನ್ನೋದೊಂದು ಬಂದಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ನಿಧಾನ ಆಯಿತು. ಅಲ್ಲಿನ ದಣಿಗಳು, ಜಮೀನ್ದಾರರು, ಆಳುವವರು, ಆಳುಗಳನ್ನ ಅಥವಾ ರೈತರನ್ನ ಅಥವಾ ಕೆಳ ಮಟ್ಟದ ಜನರನ್ನ ಯಾವ ರೀತಿ ಇದು ಮಾಡ್ತಿದ್ರು ಅನ್ನೋದನ್ನು ತುಂಬ ನೀಟಾಗಿ ಹೇಳ್ತಾ ಹೋಗಿದ್ರ. ನನಗೆ ಇದರ ಒಂದು ಶೋಷಣೆ ಅಥವಾ ಈ ಅಸಮಾನತೆ ತುಂಬ ತಾಂಡವವಾಡ್ತಿದ್ದಂಥ ಒಂದು ಭೌಗೋಳಿಕ ಪ್ರದೇಶ ಅಂತ ನಾವು ತಗೊಂಡ್ರೆ ಕರ್ನಾಟಕದಲ್ಲಿ, ಎಸ್ಪೆಷಲಿ ಚಿಕ್ಕಬಳ್ಳಾಪುರ, ಕೋಲಾರ, ಮುಳುಬಾಗಿಲು, ಬಂಗಾರಪೇಟೆ ಈ ಭೌಗೋಳಿಕ ಪ್ರದೇಶದಲ್ಲಿ ಜಾಸ್ತಿ ಇತ್ತದು. ಇವತ್ತಿಗೂ ಕೆಲವು ಕಡೆ ಹಳ್ಳಿಗಳಲ್ಲಿ ಅದು ಚಾಲ್ತಿಯಲ್ಲಿದೆ. ಸೊ ನೀವು ಅದನ್ನೇ ಸ್ಲ್ಯಾಂಗ್ ಯಾಕೆ ಬಳಸಬೇಕು ಅಂತ ಅನ್ನಿಸ್ತು ಜಡೇಶ್ ಸರ್? ಅಲ್ಲ, ಮೇಯ್ನಾಗಿ ಇಂಟರ್ವಲಲ್ಲಿ ಮನೆ ಸುಡೋದು ಕಂಬಾಲಪಳ್ಳಿ ಇನ್ಸಿಡೆಂಟ್ ಮಾಡಿಸುತ್ತೆ.
ಆಮೇಲೆ SSLC ಪಾಸ್ ಆಗಿದ್ದು ಒಂದು ಇನ್ಸಿಡೆಂಟ್ ಕೋಲಾರದಲ್ಲೂ ಒಬ್ಬ ಹುಡುಗಿ ಅಲ್ಲ ಒಬ್ಬ ಹುಡುಗ ಪಾಸ್ ಆದ ಅಂತ ಅಲ್ಲಿಂದ ಗಲಾಟೆ ಶುರುವಾಗುತ್ತೆ. ಓಕೆ ಸೊ ಗಲಾಟೆ ಮೂಲನೇ ಒಬ್ಬ ಹುಡುಗ ಕೆಳವರ್ಗದವನು SSLC ಪಾಸ್ ಆಗ್ಬಿಟ್ಟ ಅನ್ನೋದು. ಅದಕ್ಕೆ ನಾನು ಆ ಮಗಳಿಗೆ ಅವಳು SSLC ಪಾಸ್ ಆಗಿದ್ದ ಅವ್ರ ಟಾರ್ಗೆಟ್ ಆ ಎತ್ತಿ ಕೊಡುವಾಗಾದ್ರೆ ಅದನ್ನು ಇಟ್ಟಿರೋದು. ಸೊ ಕರ್ನಾಟಕದಲ್ಲಿ ಹಸಿ ಇನ್ಸಿಡೆಂಟ್ಗಳು ಅಲ್ಲಿ ಜಾಸ್ತಿ ಇದೆ, ಅಲ್ಲಿ ಮತ್ತು ರಾಯಚೂರಲ್ಲಿ ಕಡೆ ಸ್ವಲ್ಪ ಜಾಸ್ತಿ ಇದೆ. ಸೊ ನಾನು ಕೋಲಾರನ ಗುಲ್ಬರ್ಗಲ್ಲಿದೆ, ಗುಲ್ಬರ್ಗ ಆ ಥರ ಇದೆ. ನನಗೆ ಕೋಲಾರ ಸ್ಲ್ಯಾಂಗ್ ಆ ಥರ ಕಂಬಾಲಪಳ್ಳಿ ಈ ಇನ್ಸಿಡೆಂಟ್ ಮೂಲ ನನ್ನ ಸಿನಿಮಾ ಇರೋದ್ರಿಂದ ನಾನು ಅಲ್ಲಿಗೆ ಹೋದೆ. ಬಟ್ ನನಗೂ ಭಾಷೆ ಗೊತ್ತಿಲ್ಲ, ಓಕೆ. ನನಗೂ ತುಂಬ ನಿಮ್ಮ ಡೈಲಾಗ್ ರೈಟರ್ ಮಾಸ್ತಿ ಅವರು ಮಾಲೂರು ಮೂಲದವರಾಗಿರೋದ್ರಿಂದ ಬಹುಶಃ ನಿಮ್ಗೆ ಇದನ್ನ ನನಗೆ ಅವರು ಕೈ ಮಾಡಕ್ಕಾಗಿದೆ ಅನ್ಸುತ್ತೆ. ಅವರು ನಾನು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೀನಿ ಕೈ ಎತ್ಬಿಟ್ರು ಅವರು, ನಾನು ಇದನ್ನ ಪಂಚ್ ಮಾಡ್ಬೋದು. ಓಕೆ. ಇಲ್ಲಿ ಇವತ್ತು ಸಂಭಾಷಣೆ ಮಾತಾಡೋಕ್ಕೆ ಮೂಲ ನನಗೆ ಒಂದು ನನ್ನ ಜೊತೆಗೆ ಯಾವಾಗಲಿದ್ದು ನಾನು ಸಿನಿಮಾ ಕಂಟೆಂಟನ್ನೇ ಬರ್ಸ್ಕೊಳ್ಳುವಂಥ ಶ್ರೀಕಾಂತ್. ಅಂದರೆ ನನ್ನ ಜೊತೆಗೇ 24 hours ಸ್ಕ್ರೀನ್ ಪ್ಲೇ ಜೊತೆ ಕೂತು ಬರೆಯೋವನು. ಓಕೆ. ಅದನ್ನ ನೋಡಿ ಪಂಚ್ ಮಾಡೋರು ಮಾಸ್ತಿ ಸರ್. ಇದನ್ನ ಮತ್ತು ಆ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡೋರು ಮಂಜು, ಅಂದರೆ ಆರ್ಟಿಸ್ಟ್ ಹೇಳ್ಕೊಡೋದ್ರಿಂದ ಡಬ್ಬಿಂಗ್ವರೆಗೂ. ಸೊ ಅದಕ್ಕೋಸ್ಕರ ಇವತ್ತು ಸಂಭಾಷಣೆ ಅಷ್ಟು ಅಂದರೆ ನಾನು 3 ಲೇಯರಲ್ಲಿ ಅದು ವರ್ಕ್ ಮಾಡಿದ್ದರಿಂದ, ಯಾಕೆ ನನಗೂ ಭಾಷೆ ಗೊತ್ತಿಲ್ಲ. ಇವತ್ತು ಸಂಭಾಷಣೆ ಮಾತಾಡ್ತಿದ್ದಾರೆ ಅಂದರೆ ಆ 3 ಜನಕ್ಕೆ. ನಾನು ಬೇಸಿಕಲಿ ಚಿಕ್ಕಬಳ್ಳಾಪುರದವನಾಗಿದ್ಕೊಂಡು ನಾನು ಆ ಭಾಷೆನ ಬಿಟ್ಟು ಬಂದು ತುಂಬ ದಿನ ಆಯಿತು. ಯಾಕಂದರೆ ನಾನು PUC ಮುಗಿಸ್ಕೊಂಡು ಡಿಗ್ರಿಗೆ ಇಲ್ಲಿ ಬಂದುಬಿಟ್ಟೆ. ಆಲ್ಮೋಸ್ಟ್ ಅಲ್ಲಿ ಒಂದು 17-18 ವರ್ಷ ಆಯ್ತು ಬೆಂಗಳೂರಿಗೆ ಬಂದು. ನನಗೆ ಈ ಸಿನಿಮಾ ನೋಡಿದಾಗ ಅನಿಸ್ತು, ಹೌದಲ್ವಾ ನಾವು ಮನೇಲಿ ಮಾತಾಡೋ ಭಾಷೆನೇ ಅಲ್ವಾ ಇದು, ನಮ್ಮ ಭಾಗದಲ್ಲಿ ಮಾತಾಡೋ ಭಾಷೆ ಅಲ್ವಾ ಇದು ಅಂತ ಅನಿಸ್ಬಿಡ್ತು. ಗಳು ಸೇರಿಸೋದು. ಈ ಹಿಂದೆ ಅಪ್ಪು ಅವರ ಒಂದು ಸಿನಿಮಾದಲ್ಲಿ ರಾಧಿಕಾ ಪಂಡಿತ್ ಅವರು ಊಟಗಳು ಅದು ಇದು ಅಂತ ಒಂದು ಡೈಲಾಗ್ ಇದೆ, ಅದು ಗಳು ಸೇರಿಸೋದು ಕೋಲಾರ ಕಡೆ. ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರೆ. ಜಂಗ್ಲಿಯಲ್ಲಿ ಸಾರ್ ಬಳಸಿ ಜಂಗ್ಲಿಲಿ ಶುರು ಮಾಡೋದು. ಹೌದು ಹೌದು, ಜಂಗ್ಲಿಯಲ್ಲಿ ನೀವು ಮಾಡಿದ್ರಿ, ಮತ್ತೆ ಕಂಬಾಲಪಲ್ಲಿ ಸಿನಿಮಾಗೂ ಇದು ಮಾಡಿದ್ರಿ. ಮತ್ತೊಂದು ವಿಚಾರ ಹೇಳೋದಾದ್ರೆ, ಕೋಲಾರ, ಬಂಗಾರಪೇಟೆ, ಚಿಕ್ಕಬಳ್ಳಾಪುರ ಈ ಪ್ರಾಂತ್ಯದಲ್ಲೇ ಆ ಥರದ ಒಂದು ಶೋಷಣೆ, ಅಸಮಾನತೆ ತಾಂಡವಾಡ್ತಿತ್ತು ಅಂತ ನಾವು ಹೇಳಿದ್ವಿ.